ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಿಂದ ಏನಪ್ಪ ತಿಳಿಯೋಣ ಅಂದರೆ, ಬೋರ್ವೆಲ್ ಮೋಟ್ರು ಫ್ಯಾನಲ್ ಬೋರ್ಡ್ಗಳ ಬಗ್ಗೆ ಗೊತ್ತಿತ್ತು ಅಂದರೆ ರೆಡಿ ಮಾಡೋಕ್ಕೆ ಹೋಗಿ, ಗೊತ್ತಿಲ್ಲ ಅಂದರೆ ರೆಡಿ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡ್ಬೋದು ಫ್ರೆಂಡ್ಸ್, ಎಲ್ಲೋ ವೈರಿಂದ ರೆಡ್ ವೈರ್ಗೆ ಡೈರೆಕ್ಟ್ ಒಂದು ವೈರು ಸೇರಿಸಿದ್ದಾರೆ. ಅದರಿಂದ ಏನಾಗಿದೆ ಅಂದರೆ, ಫ್ಯಾನಲ್ ಬೋರ್ಡಲ್ಲಿ ಕಾಂಟ್ಯಾಕ್ಟ್ ಸೆಟ್ಟು ಫುಲ್ ಸುಟ್ಟೋಗಿದೆ. ಇವರ ಅದೃಷ್ಟಕ್ಕೆ ಮೋಟ್ರ್ ವೈಂಡಿಂಗ್ ಹೋಗಿಲ್ಲ. ಈ ರೀತಿ ವೈರ್ಗಳನ್ನ ಡೈರೆಕ್ಟ್ ಕೊಟ್ಟರೆ ಮೋಟ್ರ್ ವೈಂಡಿಂಗ್ ಸುಟ್ಟೋಗೋ ಚಾನ್ಸ್ ಇರುತ್ತೆ. ಇವ್ರು ಓನರ್ ಗೊತ್ತಿಲ್ಲದೇನೆ ಯಾರೋ ಅವರು ತೋಟದಲ್ಲಿ ಕೆಲಸ ಮಾಡೋರು ಈ ರೀತಿ ಮಾಡಿದ್ದಾರೆ. ಯಾವತ್ತೂ ಅಷ್ಟೇ ಫ್ರೆಂಡ್ಸ್, ಫ್ಯಾನಲ್ ಬೋಲ್ಡು ಮೇಯ್ನು ಮೋಟ್ರಿಗೆ ಕಂಟ್ರೋಲ್ಗೆ ಅಂದ್ಬಿಟ್ಟು ಫ್ಯಾನಲ್ ಬೋರ್ಡ್ಗಳನ್ನ ರೆಡಿ ಮಾಡಿರೋದು. ಫ್ಯಾನಲ್ ಬೋರ್ಡ್ ಡೈರೆಕ್ಟಾಗಿ ಓಡಿಸೋ ಬದಲು ಡೈರೆಕ್ಟ್ ಮೇನ್ಸ್ ಕೊಟ್ಬಿಟ್ಟೆ ಓಡಿಸ್ಕೊಳ್ಳಿ. ಮೋಟ್ರ್ ರನ್ ಆಗುತ್ತೆ, ನೀರು ಚೆನ್ನಾಗಿ ಬರುತ್ತೆ. ಅದ್ರ ಜೊತೆ ಏನಾರ ಒಂದು ಜಂಪ್ ಇದ್ದೋಯ್ತು ಅಂದರೆ ಮೋಟ್ರ್ ವೈಂಡಿಂಗು ಹೊಂಟೋಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಈ ರೀತಿ ಫ್ಯಾನಲ್ ಬೋರ್ಡ್ಗಳನ್ನ ಡೈರೆಕ್ಟಾಗಿ ಓಡ್ಸೋಕ್ಕೆ ಹೋಗಬೇಡಿ. ಗೊತ್ತಿತ್ತು ಅಂದರೆ ಆ ಕೆಲಸ ಮಾಡಿ, ಗೊತ್ತಿಲ್ಲ ಅಂದರೆ ನಿಮ್ಮ ಅಕ್ಕಪಕ್ಕ ಎಲ್ಲರ ಮೆಕ್ಯಾನಿಕ್ಗಳಿರ್ತಾರೆ, ಅವ್ರ ಹತ್ರ ತೋರಿಸ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಳ್ಳಿ. 100 ರೂಪಾಯಲ್ಲಿ ಫ್ಯಾನಲ್ ಬೋರ್ಡ್ ರೆಡಿ ಆಗೋದನ್ನ ಮೋಟ್ರು 1000 ರೂಪಾಯಿ ಖರ್ಚು ಮಾಡಿ ರೆಡಿ ಮಾಡಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಫ್ಯಾನಲ್ ಬೋರ್ಡ್ಗಳನ್ನ ಡೈರೆಕ್ಟಾಗಿ ಓಡಿಸ್ಬೇಡಿ. ಬೋರ್ವೆಲ್ ಬಗ್ಗೆ ನಂಗೆ ಗೊತ್ತಿರೋಷ್ಟು ಮಾಹಿತಿ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ನ ಇವಾಗವರೆಗೂ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.